ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ಒಂದು ಸ್ವೀಟ್ ಮಾಡೋದಕ್ಕೆ ಕೇವಲ 5 ನಿಮಿಷದಲ್ಲೇ ಗ್ಯಾಸ್ ಹಚ್ಚದೆ ದುಬಾರಿ ಬೆಲೆಯ ಸ್ವೀಟನ್ನು ಖಂಡಿತ ತಯಾರಿಸಿ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬೋದು. ಈ ಒಂದು ಸ್ವೀಟ್ ಮಾಡಿದಾಗ ತುಂಬ ಈಸಿಯಾಗಿ ನೀವು ಗ್ಯಾಸ್ ಹಚ್ಚದಲ್ಲೇ ಮಾಡುವಂಥ ಒಂದು ಸ್ವೀಟ್ ಇದು. ಸೊ ಈ ಸ್ವೀಟ್ ಮಾಡೋದಕ್ಕೆ ಮೊದಲನೇದಾಗಿ ಒಂದು ಮಿಕ್ಸಿ ಜಾರಿಗೆ ನಾನು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ 2 ನಾನು ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ, ನೋಡ್ಬೋದು ನೀವು. ಸೊ ಇಷ್ಟನ್ನು ಹಾಕಿದ ನಂತರ ನಾವು ಸ್ವಲ್ಪ ಗೋಡಂಬಿನ ತಗೊಳ್ಳೋಣ. ನೋಡ್ಬೋದು ಇಲ್ಲಿ ಸುಮಾರು ಒಂದು 8ರಿಂದ 10 ಗೋಡಂಬಿನ ನಾನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಪೌಡರ್ ಮಾಡ್ಕೊಂಬರೋಣ. ಈಗ ನೀರೇನು ಹಾಕ್ಬಿಡಿ, ಹಾಗೆ ಇದನ್ನು ಪೌಡರ್ ಮಾಡ್ಕೊಂಬರ್ಬೇಕು. ಸೊ ಫ್ರೆಂಡ್ಸ್, ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ನೋಡಿದ್ರಲ್ಲ, ಈ ರೀತಿಯಾಗಿ ನಾವು ಪೌಡರ್ ಮಾಡ್ಕೊಂಬರಬೇಕು. ಸಕ್ಕರೆ ಮತ್ತು ಗೋಡಂಬೆ ಹಾಗೆ ಏಲಕ್ಕಿ ಇಷ್ಟನ್ನು ಪೌಡರ್ ಮಾಡ್ಕೊಂಬಂದಿರೋದನ್ನು ಈಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳೋಣ. ಸೊ ಈ ಬೌಲಿಗೆ ಫಸ್ಟು ಹಾಕ್ಕೊಳ್ಳೋಣ. ಪೌಡರ್ ಮಾಡಿರೋ ಅಂಥದ್ದನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಯಾವುದೇ ಒಂದು ಹಬ್ಬಗಳಿಗೂ ನೀವು ಈ ಒಂದು ಸ್ವೀಟನ್ನು ತಯಾರಿಸ್ಬೋದು, ಅಥವಾ ನಿಮಗೆ ಸ್ವೀಟ್ ತಿನ್ನಬೇಕು ಅನ್ನಿಸ್ದಾಗಲಿಲ್ಲ ಖಂಡಿತ ತುಂಬ ಈಸಿಯಾಗಿ ನೀವು ಈ ಒಂದು ಸ್ವೀಟನ್ನು ತಯಾರಿಸಿ ತಿನ್ಬೋದು ಫ್ರೆಂಡ್ಸ್. ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ಒಂದು ಡಿಫ್ರೆಂಟ್ ಆಗಿರೋವಂಥ ಒಂದು ಸ್ವೀಟು. ಹಾಗೆ ಇದನ್ನು ನೀವು 2-3 ತಿಂಗಳವರೆಗೂ ಕೂಡ ಸ್ಟೋರ್ ಮಾಡಿ ಇಡ್ಬೋದು, ಏನೂ ತೊಂದರೆ ಇಲ್ಲ. ಈಗ ಈ ಪೌಡರ್ನ ನಾವು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀವಿ. ಮತ್ತು ಅದೇ ಒಂದು ಮಿಕ್ಸಿ ಜಾರ್ನ ತಗೊಳ್ಳೋಣ. ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಡೆಸಿಕೇಟೆಡ್ ಕೋಕೋನಟ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಕಾಯಿ ತುರಿ ಇರುತ್ತಲ್ಲ, ಸೊ ಒಣಗಿರುವಂತಹ ಕಾಯಿ ಇದು. ಡೆಸಿಕೇಟೆಡ್ ಕೋಕೋನಟ್ ಅಂದರೆ ನಮಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಸೊ ಅಲ್ಲಿಂದ ತಂದು ಕೂಡ ನೀವು ಉಪಯೋಗಿಸ್ಬೋದು, ಅಥವಾ ಒಣ ಕೊಬ್ಬರಿ ಇದ್ದರೆ ಅದನ್ನು ಕೂಡ ತುರಿದು ನೀವು ಈ ಥರ ಪೌಡರ್ ಮಾಡ್ಕೋಬೋದು. ಸೊ ಪೌಡರ್ ಮಾಡಿರೋಂತಹ ಈಗ ಕೋಕೋನಟ್ಟನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡ್ಬೋದು ಇಲ್ಲಿ ಅರ್ಧ ಕಪ್ ಆಗೋಷ್ಟು ತೊಗೊಂಡಿದ್ದೆ. ಸಕ್ಕರೆನೂ ಕೂಡ ನಾನು ಒಂದು ಅರ್ಧ ಕಪ್ ಆಗೋಷ್ಟು ಸಕ್ಕರೆನ ತೊಗೊಂಡಿದ್ದೆ. ಸೊ ಜಾಸ್ತಿ ಸ್ವೀಟ್ ಬೇಕು ಅಂದರೆ ನೀವು ಇನ್ನೊಂದು ಸ್ವಲ್ಪ ಸಕ್ಕರೆನ ಹಾಕ್ಕೊಳ್ಬೋದು, ಬೇಕು ಅಂತಂದರೆ. ಓಕೆ, ಈಗ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಮಿಲ್ಕ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ನಾನು. ಮಿಲ್ಕ್ ಪೌಡರ್ನ ಮನೆಯಲ್ಲೇ ನಾವು ತಯಾರಿಸ್ಕೋಬೋದು. ಸೊ ಮನೆಯಲ್ಲಿ ಹೇಗೆ ತಯಾರಿಸೋದು ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ನಾನು ಆಲ್ರೆಡಿ ವಿಡಿಯೋನ ಶೇರ್ ಮಾಡಿದ್ದೀನಿ. ಸೊ ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ಚಾನಲಲ್ಲಿದೆ ಮಿಲ್ಕ್ ಪೌಡರ್ನ ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅನ್ನೋದು. ಸೊ ಅದನ್ನು ಕೂಡ ನೋಡಿ, ನಿಮಗೆ ಬೇಕು ಅಂದರೆ ಮನೇಲಿ ಮಾಡ್ಕೋಬೋದು, ಅಥವಾ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ. ಸೊ ಅಲ್ಲಿಂದ ತಂದು ಕೂಡ ನೀವು ಉಪಯೋಗಿಸ್ಬೋದು. ನಂತರ ನೀಟಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಮಿಕ್ಸ್ ಆದ ನಂತರ ಇದಕ್ಕೆ ತುಪ್ಪನ ಹಾಕ್ಕೊಳ್ಳೋಣ. 1 ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿದ ನಂತರ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ತುಂಬಾ ಈಸಿಯಾಗಿ ನೀವು ಈ ಒಂದು ಸ್ವೀಟನ್ನು ಮಾಡ್ಬೋದು. ತುಂಬಾ ದುಬಾರಿ ಬೆಲೆಯಲ್ಲಿ ಸಿಗುತ್ತೆ ನಮಗೆ ಆಚೆ ಎಲ್ಲ ಇವು. ಸೊ ಅದನ್ನು ನಾವು ಈಸಿಯಾಗಿ ತುಂಬಾ ಸರಳವಾಗಿ ಮನೆಯಲ್ಲಿ ಮಾಡ್ಕೋಬೋದು. ಕೈಯಿಂದನೇ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ನಾನು ಎಲ್ಲ ಕಡೆನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಂತರ ಇವಾಗ ನಾವು ಹಾಲನ್ನು ತಗೊಳ್ಳೋಣ. ಇಲ್ಲಿ ನೋಡಿ, ಒಂದು 1/4 ಕಪ್ ಆಗೋಷ್ಟು ಹಾಲು ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದೊಂದು ಸ್ಪೂನೇ ಹಾಲನ್ನು ಹಾಕ್ಕೊಳ್ತೀನಿ. ಟೋಟಲ್ ಆಗಿ ಎಷ್ಟು ಹಾಲು ಬೇಕಾಯಿತು ಅಂತ ನಾನು ಆಮೇಲೆ ಹೇಳ್ತೀನಿ ನಿಮಗೆ. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಜಾಸ್ತಿ ತೆಳ್ಳಗೆ ಮಾಡ್ಕೋಬಾರ್ದು, ಯಾಕೆಂದರೆ ಸಕ್ಕರೆ ಪೌಡರ್ ಇರೋದ್ರಿಂದ ಸ್ವಲ್ಪ ತೆಳ್ಳಗಾಯಿತು ಅಂತಂದರೂ ಜಾಸ್ತಿ ನೀರು ಥರ ಆಗಿಬಿಡುತ್ತೆ. ಸೊ ಹಾಗಾಗಿ ನೋಡಿಕೊಂಡು ನೀವು ಹಾಲನ್ನು ಉಪಯೋಗಿಸಿ. ಈಗ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಳ್ಳೋಣ ಇದಕ್ಕೆ. ನೋಡಿ, ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಕ್ರಿಸ್ಮಸ್ಸಿಗೆ ಬೇಕು ಅಂದರೂ ಕ್ರಿಸ್ಮಸ್ ಹಬ್ಬಕ್ಕೂ ಕೂಡ ಮಾಡ್ಕೋಬೋದು. ನ್ಯೂ ಇಯರ್ ಬರ್ತಾ ಇದೆ, ಸೊ ನ್ಯೂ ಇಯರ್ಗೂ ಕೂಡ ಬೇಕಾಗ್ಬೋದು. ಅವಾಗ ಕೂಡ ನೀವು ಈ ಸ್ವೀಟನ್ನ ತಯಾರಿಸ್ಬೋದು, ಅಥವಾ ಬರ್ತ್ಡೇ ಇರುತ್ತೆ, ಮಕ್ಕಳಿಗೆ ಸ್ವೀಟನ್ನು ಕೊಡಬೇಕು ಅಂದಾಗಲೂ ಕೂಡ ಈ ಸ್ವೀಟನ್ನು ತಯಾರಿಸ್ಬೋದು. ತುಂಬಾ ಟೇಸ್ಟಿ ಇರುತ್ತೆ ಫ್ರೆಂಡ್ಸ್. ನೋಡಿ, ಈ ರೀತಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾವು ಕಾಜು ಬರ್ಫಿ ಮಾಡಬೇಕಾದ್ರೆ ಜಾಸ್ತಿ
ಕಾಜುನೇ ಬಳಸ್ತೀವಿ, ಅಂದರೆ ಗೋಡಂಬಿನ ಬಳಸ್ತೀವಿ. ಸೊ ಇದಕ್ಕೆ ನಾವು ಜಾಸ್ತಿ ಗೋಡಂಬಿನ ಬಳಸ್ದಲೆ ಕೇವಲ ಒಂದು 10 ಗೋಡಂಬಿನ ಬಳಸಿ ಮಾಡ್ತಿರುವಂತಹ ಒಂದು ಕಾಜು ರೋಲ್ ರೆಸಿಪಿ ಇದು. ಸೊ ಖಂಡಿತ ತುಂಬಾ ಟೇಸ್ಟಿ ಇರುತ್ತೆ. ನೋಡಿ ಈ ರೀತಿ ಗಟ್ಟಿ ಇರಬೇಕು ನಮಗೆ ಹಿಟ್ಟು. ಈ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕು. ಹೀಗೆ ಜಾಸ್ತಿ ತೆಳ್ಳಗೆ ಮಾಡ್ಕೋಬಾರ್ದು, ಸ್ವಲ್ಪ ಗಟ್ಟಿನೇ ಇರಬೇಕಿದು. ಈಗ ನಾವು ಇದನ್ನು 4 ರೋಲ್ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಹುಂಡೆ ತಗೊಳ್ತಾ ಇದ್ದೀನಿ. ಈ ರೀತಿಯಾಗಿ ಫಸ್ಟ್ ಒಂದು ಮಣೆಯ ಮೇಲೆ ಇದನ್ನು ರೋಲ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ನಾನು ರೋಲ್ ಮಾಡ್ಕೊಳ್ತೀನಿ. ಒಂದೇ ಶೇಪ್ ಇರಬೇಕು. ಸೊ ಆ ರೀತಿ ನೋಡಿಕೊಂಡು ರೋಲನ್ನು ಮಾಡ್ಕೊಳ್ಳೋಣ. ನೋಡಿ ಹೀಗೆ ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಮಾಡೋದು ಬೇಡ. ಎಲ್ಲ ಕಡೆನೂ ಒಂದೇ ಸೈಜಲ್ಲಿರೋ ಹಾಗೆ ನಾವು ನೋಡಿಕೊಂಡು ರೋಲ್ ಮಾಡ್ಕೊಳ್ಳೋಣ. ಹೀಗೆ ನೋಡಿ ಕರೆಕ್ಟಾಗಿ ಆಗಿದೆ. ಇದೇ ರೀತಿ ಈಗ ನಾವು ಮಿಕ್ಕಿರುವಂತಹ ಒಂದು ಹುಂಡೆಗಳನ್ನು ತಗೊಂಡು ನಾವು ಹೀಗೆ ರೋಲ್ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿ ಇರುತ್ತೆ ಈ ಒಂದು ಸ್ವೀಟು. ಕೇವಲ 5 ನಿಮಿಷದಲ್ಲಿ ನೀವು ಗ್ಯಾಸ್ ಹಚ್ಚದೆ ದುಬಾರಿ ಬೆಲೆಯ ಸ್ವೀಟನ್ನು ತಯಾರಿಸಿದ್ರೆ ಖಂಡಿತವಾಗ್ಲೂ ಮನೆಯವರೆಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬೋದು. ಸೊ 4 ಒಂದು ರೋಲ್ಗಳನ್ನು ಮಾಡಿ ಇಟ್ಟಿದ್ದೀನಿ. ಒಂದು ಟ್ರೇಗೆ ಅಥವಾ ಒಂದು ಪ್ಲೇಟೋ ಯಾವುದು ಅವೈಲೇಬಲ್ ಇದೆಯೋ ಅದನ್ನು ತಗೊಳ್ಳಿ. ಅದ್ರ ಮೇಲೆ ಒಂದು ಬಟರ್ ಪೇಪರ್ನ ಹಾಕ್ಕೊಳ್ಳಿ. ಅದ್ರ ಬಟರ್ ಪೇಪರ್ ಮೇಲೆ ನಾನು ಈ ರೋಲ್ಗಳನ್ನು ಇಡ್ತಾ ಇದ್ದೀನಿ, ಕಾಜು ರೋಲ್ಗಳನ್ನು. ಈ ರೀತಿ ದೂರ ದೂರ ಇಡಬೇಕು, ಸ್ವಲ್ಪ ಅಂಟ್ಕೊಳ್ಳುತ್ತೆ ಇನ್ನು ಹಸಿ ಇರೋದ್ರಿಂದ. ಈ ರೀತಿ ಇಟ್ಬಿಟ್ಟು ನಾವು ಸುಮಾರು ಒಂದು 15 ನಿಮಿಷ ರೆಸ್ಟಿಗಿಟ್ರೆ ಸಾಕು. ಇದು ತಾನಾಗಿಯೇ ಸೆಟ್ ಆಗಿಬಿಡುತ್ತೆ. ಜಾಸ್ತಿ ಟೈಮ್ ಏನು ತೊಗೊಳ್ಳೋದಿಲ್ಲ. ನಿಮಗೆ ಟೈಮ್ ಇದ್ದರೆ ಬೇಕಿದ್ರೆ ಇನ್ನು ನೀವು ಒಂದು ½ ಅನ್ ಅವರ್ ಬಿಡ್ಬೋದು. ಟೈಮ್ ಇಲ್ಲ ಅಂದರೆ 15 ನಿಮಿಷ ಸಾಕಾಗುತ್ತೆ. ನಂತರ ಈ ರೀತಿ ಹತ್ತಿರಕ್ಕೆ ಇಟ್ಕೊಳ್ಳೋಣ. ನೋಡಿದ್ರಲ್ಲ, ಈ ರೀತಿ ನಾನು ಹತ್ತಿರಕ್ಕೆ ಇಟ್ಕೊಂಡಿದ್ದೀನಿ ಸ್ವೀಟ್ಸ್ನ. ಈಗ ಇಲ್ಲಿ ಸಿಲ್ವರ್ ಪೇಪರ್ನ ತೊಗೊಂಡಿದ್ದೀನಿ ನಾನು. ಫುಡ್ಡಿನ ಸಿಲ್ವರ್ ಪೇಪರ್, ಫುಡ್ಗೆ ನಾವು ಅಂಟಿಸ್ತೀವಲ್ಲ, ಕಾಜು ಬರ್ಫಿಗಾಗಲಿ ಅಥವಾ ಕೆಲವೊಂದು ಸ್ವೀಟ್ಸಿಗೆಲ್ಲ ಹಾಕಿರ್ತಾರಲ್ವ, ಆ ಥರದ್ದು ಇದು. ಸೊ ನೋಡಿ, ಇದನ್ನು ಹೀಗೆ ನಾವು ಹಾಕ್ಕೊಳ್ಳೋಣ ಸ್ವೀಟಿಗೆ. ನೋಡ್ಬೋದು ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ. ಸೊ ಇನ್ನೊಂದು ಸೈಡಲ್ಲಿ ಸ್ವಲ್ಪ ಹಾಕೋಣ. ಹೀಗೆ ತುಂಬಾ ಟೇಸ್ಟಿಯಾಗಿರುವಂತಹ, ಈಸಿಯಾಗಿರುವಂತಹ ಒಂದು ಸ್ವೀಟ್ ಇದು. ಸೊ ಯಾವುದೇ ಹಬ್ಬಗಳಲ್ಲಾಗಲಿ ಅಥವಾ ನಿಮಗೆ ಬೇಕು ಅಂದಾಗ, ತಿನ್ನಬೇಕು ಅನ್ನಿಸ್ದಾಗ ಸ್ವೀಟು, ಈ ಒಂದು ಸ್ವೀಟನ್ನು ಮಾಡಿ ಸ್ಟೋರ್ ಮಾಡಿ ಕೂಡ ಇಡ್ಬೋದು. ಈಗ ಇಷ್ಟಿಷ್ಟಕ್ಕೆ ನಾನು ಕಟ್ ಮಾಡ್ಕೊಳ್ತೀನಿ. ನಿಮಗೆ ಹೇಗೆ ಬೇಕು ಅಂದರೆ ಜಾಸ್ತಿ ಉದ್ದ ನೀವು ಬೇಕು ಅಂದರೆ ಕಟ್ ಮಾಡ್ಕೋಬೋದು, ಅಥವಾ ಚಿಕ್ಕ ಚಿಕ್ಕ ಪೀಸಾಗಿ ಕೂಡ ಕಟ್ ಮಾಡ್ಕೋಬೋದು. ಸೊ ನೋಡಿ, ಈ ರೀತಿಯಾಗಿ ನಾನು ಕಟ್ ಮಾಡಿ ಇಟ್ಟಿದ್ದೀನಿ. ಈಗ ಕಟ್ ಮಾಡಿರುವಂತಹ ಸ್ವೀಟ್ಸ್ನ ನಾವು ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡ್ಬೋದು, ತುಂಬ ಈಸಿಯಾಗಿ ಟೇಸ್ಟಿಯಾಗಿರುವಂತಹ ಒಂದು ಕಾಜು ರೋಲ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್. ಖಂಡಿತ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.